ದರ್ಶನ್ ನನಗೆ ಆರಂಭದಿಂದಲೂ ಪರಿಚಯ. ಸುಮಾರು ಮೆಜೆಸ್ಟಿಕ್ ಸಿನಿಮಾ, ಅದರ ಹಿಂದೆ ಒಂದಷ್ಟು ಸಿನಿಮಾದಲ್ಲಿ ಮಾಡಿದ್ದಾರೆ. ಒಂದು ಸಣ್ಣ ಕ್ಷಮೆ ಕೇಳಿಕೊಂಡು ಇದು ಮಾಡ್ತಾರೆ. ನಾನು ಮಾತಾಡುವಾಗ ಮಧ್ಯೆ ಮಧ್ಯೆ ಏಕವಚನ ಬಂದರೂ ಬರ್ಬೋದು, ಯಾಕಂದರೆ ಅಂಥ ಸಲಿಗೆ ದರ್ಶನ್ ಜೊತೆ ನನಗಿದೆ. ಆ ಕಾರಣಕ್ಕೆ ಮೊದಲೇ ನಿರೀಕ್ಷೆನ ಜಾಮೀನು ಕೊಟ್ಟು ಮಾತಾಡ್ತಾ ಇದ್ದೀನಿ. ಮೆಜೆಸ್ಟಿಕ್ ಸಿನಿಮಾ ಅಲ್ಲಿಂದ ಶುರುವಾಗಿ ಕರಿಯ, ಆಮೇಲೆ ಹೀಗೆ ಆ ಸಿನಿಮಾ ಜರ್ನಿ ಬರ್ತದೆ. ಆ ಹುಡುಗ ಎಂಥ ಹುಡುಗ ಅಂದರೆ ವಿನಮ್ರ ಹುಡುಗ. ನನಗೆ ಯಾವತ್ತೂ ಆತ ಈ ಮಟ್ಟಕ್ಕೆ ದೊಡ್ಡ ಸುದ್ದಿ ಆಗ್ತಾನೆ ಅಂತ ನನಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಕನಸೇ ಕಂಡಿದವನಲ್ಲ ನಾನು. ನನ್ನ ಹತ್ರ ಎಸ್ಪೆಷಲಿ ನನ್ನ ಹತ್ರ ಇರುವಾಗ ತುಂಬ ಸಜ್ಜನನಾಗಿ, ತುಂಬ ಸಾಧುವಾಗಿ ನನ್ನ ಹತ್ರ ಇರ್ತಾ ಇದ್ದ. ನನ್ನ ಹತ್ರ ಯಾವತ್ತೂ ತನ್ನ ಹೀರೋಯಿಸಮ್ ಆಗಲಿ ಯಾವುದನ್ನೇ ತೋರಿಸ್ತಾ ಇರಲಿಲ್ಲ ದರ್ಶನ್ ಮೆಜೆಸ್ಟಿಕ್ ಅವಕಾಶ ಸಿಕ್ಕಿದ್ದು ಸಂಭಾವನೆಗಾಗಿ ಅಲ್ಲ. ಆ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿರೋದೇ ಅದು ಆತನ ಸಂಭಾವನೆ ಅಂತ ಆತ ತಿಳ್ಕೊಂಡಿದ್ದ. ಯಾವ ಸಂಭಾವನೆ ಇಲ್ಲದೆ, ಒಂದು ಪೈಸೆನೂ ಇಲ್ಲದೆ ಆ್ಯಕ್ಟ್ ಮಾಡಿದ್ದು ದರ್ಶನ್ ಮೆಜೆಸ್ಟಿಕ್ ಸಿನಿಮಾದಲ್ಲಿ. ಅಲ್ಲಿಂದ ಆರಂಭವಾದ ಆತನ ಸಿನಿಮಾ ಜರ್ನಿ ಈಗ ಎಲ್ರಿಗೂ ಗೊತ್ತಿರುವ ಹಾಗೆ, ಜಗತ್ತಿಗೆ ಗೊತ್ತಿರುವ ಹಾಗೆ ಇಲ್ಲಿಗೆ ಬಂದು ನಿಂತಿದೆ. ಅದರ ಮಧ್ಯದ ನಮ್ಮ ಒಡೆದಾಟ ಹೇಗಿತ್ತು, ಏನೇನಾಯಿತು, ಆ ಕಥೆಯನ್ನು ಮಧ್ಯೆ ವ್ಯಥೆಯನ್ನು ಹೇಳ್ತಾ ನಾನು ಮುಂದುವರಿತೀನಿ. ಇದು ಶುರುವಾಗೋದು ಮೆಜೆಸ್ಟಿಕ್ಕಿಂದಾದರೂ ಕೂಡ ಆತ ಆ್ಯಕ್ಟ್ ಮಾಡಿದ ಧಾರಾವಾಹಿಗಳು ಅಂಬಿಕಾ, ಮಹಾಭಾರತ, ನಮ್ಮ ಎಸ್ ನಾರಾಯಣವರ ಅವಕಾಶ ಕೊಟ್ಕೊಂಡು ಅವರನ್ನು ಕಿರುತೆರೆಗೆ ಕರ್ಕೊಂಡು ಬಂದರು. ಅದರ ಮೊದಲು ಎಲ್ಲರಿಗೂ ಗೊತ್ತಿರೋ ಹಾಗೆ ನೀನಾಸಂನಲ್ಲಿ ಕೋರ್ಸ್ ಮುಗಿಸಿ ಬಂದರು. ಹೋಗುವಾಗ ಅಲ್ಲಿ ಅರ್ಜಿ ಹಾಕಿದಾಗ ಆತನಿಗೆ ಒಂದು ಸಿಗ್ನೇಚರ್ ಬೇಕಾಗಿತ್ತು. ತೂಗುದೀಪ ಶ್ರೀನಿವಾಸ್ ಅವರು ಸಿಗ್ನೇಚರ್ ಹಾಕಿಲ್ಲ. ಅವರಿಗೆ ಸಿನಿಮಾಕ್ಕೆ ಎಂಟ್ರಾಗೋದು, ತಮ್ಮ ಮಗ ಎಂಟ್ರಾಗೋದೇ ಬೇಕಾಗಿಲ್ಲ, ಎಂಟ್ರಿ ಕೊಡೋದೇ ಬೇಕಾಗಿರಲಿಲ್ಲ. ನಾನೇ ಅನುಭವಿಸಿದ್ದು ಸಾಕಾಗಿದೆ ಈ ಇಂಡಸ್ಟ್ರಿಯಲ್ಲಿ, ಆದ್ದರಿಂದ ಇದು ಬೇಕಾಗಿಲ್ಲ ಅಂತೇಳಿ ಹಠ ಹಿಡಿದರು. ಅಲ್ಲಿ ಅಪ್ಲಿಕೇಶನ್ಗೆ ಸೈನ್ ಮಾಡಿದ್ದು ದರ್ಶನ್ ಅವರ ಅಮ್ಮ ಮೀನಮ್ಮ. ಹಾಗೆ ಹೋಗಿ ಕೋರ್ಸ್ ಮುಗಿಸ್ಕೊಂಡು ಇಲ್ಲಿ ಬಂದು ಏನಾಗ್ತಾನೆ ಅಂತ ಗೊತ್ತಿಲ್ಲ ಆತನಿಗೆ. ಕೊನೆಗೆ ಏನೋ ಒಂದು ಕೆಲಸ ಆಗಬೇಕಲ್ಲ ಅಂತೇಳಿ ಸೇರಿಕೊಂಡಿದ್ದು ನಮ್ಮ ಗೌರಿಶಂಕರ್ ಅವರ ಕ್ಯಾಮರಾ ಯೂನಿಟ್ನಲ್ಲಿ ಅಸಿಸ್ಟೆಂಟ್ ಕ್ಯಾಮರಾ ಮ್ಯಾನ್ ಆಗಿ ಸೇರಿಕೊಂಡ್ರು. ಹಾಗೆ ಹೋಗ್ತದೆ ಬದುಕು. ಗೌರಿಶಂಕರ್ ಅಂದರೆ ನಮ್ಮ ರಕ್ಷಿತಾ ಅವರ ಫಾದರ್, ಮಮತಾರಾವ್ ದಂಪತಿಗಳ ಮಗಳು. ದರ್ಶನ್ ಅಲ್ಲಿಂದ ಶುರುವಾದ ಒಂದು ಜರ್ನಿ ಹೇಗೇಗೋ ಅನುಭವಿಸಿದ ಕಷ್ಟ, ನಷ್ಟ, ಅವಮಾನ ತುಂಬ ಇದೆ. ನಾನು ಕಣ್ಣಾರೆ ನೋಡಿದ್ದೀನಿ. ಒಂದು ಆತನೇ ಹೇಳುವ ಪ್ರಕಾರ ತುಂಬ ಸಲ ಅವಮಾನಕ್ಕೆ ಈಡಾದರು. ಊಟ ಹಿಡ್ಕೊಂಡು ಊಟಕ್ಕಾಗಿ ಕ್ಯೂ ನಿಂತಿದ್ದರು. ಯಾವುದೋ ಒಂದು ಸೆಟ್ಟಲ್ಲಿ ಕ್ಯೂ ನಿಂತಿರುವಾಗ ಯಾರೋ ಬಂದವನು ಹೇಳ್ಕೊಂಡು ಏನು ಮಧ್ಯೆ ಸೇರಿಕೊಂಡಿದ್ಯಾ ಅಂತೇಳಿ ಹೇಳಿ ಸೈಡ್ ತಗೊಂಡು ಅವಮಾನ ಮಾಡಿದರು. ಇನ್ನೊಂದು ಸಲ ಪ್ಲೇಟಲ್ಲಿ ಊಟ ಮಾಡ್ತಾ ಚೇರಲ್ಲಿ ಕೂತ್ಕೊಂಡಿರುವಾಗ ಯಾರೋ ಬಂದು ಚೇರ್ ಇಳಿದ್ರು. ನೋಡಿ, ಒಬ್ಬೊಬ್ಬರಿಗೆ ಒಂದೊಂದು ಘಟನೆ ಆಗೋದು ಆ ಬದುಕಿನ ಏರೋದಕ್ಕೆ ಆಗಿ. ಆತ ಚೇರ್ ತೊಗೊಂಡಲ್ಲ, ಕುರ್ಚಿಯನ್ನು ತೊಗೊಂಡ. ಅಲ್ಲೇ ಮನಸ್ಸಿನಲ್ಲಿ ತಾನು ನನ್ನ ಹತ್ರ ಹೇಳ್ತಿದ್ದೆ, ಇದೆಲ್ಲ ವಿಷಯನ ನನ್ನ ಹತ್ರ ಹೇಳ್ತಾ ಇದ್ದಿದ್ದು. ಒಂದು ಪ್ರತಿಜ್ಞೆ ಆಯಿತು ಮನಸ್ಸಿನೊಳಗೇ, ಒಂದಲ್ಲ ಒಂದು ದಿವಸ ಈ ಕನ್ನಡ ಇಂಡಸ್ಟ್ರಿಯ ಸಿಂಹಾಸನದಲ್ಲಿ ನಾನು ಕೂತ್ಕೊಳ್ತೀನಿ ಅಂತ. ಏನಾಯ್ತು ನೋಡಿ, ಸಿಂಹಾಸನ ಸಿಕ್ತು. ಆದರೆ ಅದನ್ನು ಉಳಿಸ್ಕೊಳ್ಳೋ ಬರದಲ್ಲಿ ಬೇರೆ ಬೇರೆ ರೀತಿಯ ಅನಾಹುತಗಳನ್ನು ಮಾಡಿಬಿಟ್ಟ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.